ವೇದಿಕೆ ಇರುವಂತ ನಮ್ಮ ರಾಷ್ಟ್ರೀಯ ನಾಯಕರಾದಂತ ವರ್ಕಿಂಗ್ ಕಮಿಟಿ ಮೆಂಬರ್ ಆದಂತ ಬಿ.ಕೆ. ಹರಿಪ್ರಸಾದ್ ಅವರೇ, ಎಸಿಸಿ ಕಾರ್ಯದರ್ಶಿ ಅಂತ ಗೋಪಾಲ್ ಪಳನಿಯಪ್ಪನ್ ಅವರೇ, ಅದೇ ಗೋಪಿನಾಥ್ ಪಳನಿಯಪ್ಪನ್ ಅವರೇ, ನಮ್ಮ ಕಾರ್ಯಾಧ್ಯಕ್ಷರಂತ ಜಿ.ಸಿ. ಚಂದ್ರಶೇಖರ್ ಅವರೇ, ಕೆಪಿಸಿಸಿ ಎಲ್ಲ ಪದಾಧಿಕಾರಿಗಳೇ, ಮುರಳೀಧರ್ ಅಲಪ್ನವ್ರು ಇದ್ದಾರೆ, ಬಾಲರಾಜ್ ಇದ್ದಾರೆ, ಮುಳುಗುಂದ್ ಇದ್ದಾರೆ, ಇನ್ನೆಲ್ಲ ನಮ್ಮ ಸೇವಾದಳದ ರಾಜ್ಯ ಮಟ್ಟದೆಲ್ಲ ಪ್ರಮುಖ ನಾಯಕರಿದ್ದಾರೆ. ರಾಮಚಂದ್ರ ಅವರ ಮುಖಂಡತ್ವದಲ್ಲಿ ಇವತ್ತು ನಡೀತಾ ಇದೆ. ಒಂದು ನೀವೆಲ್ಲ ಫಸ್ಟ್ ನಿಮ್ಮ ತಲೆಯಲ್ಲಿರಬೇಕು, ಏನಂತಂದ್ರೆ ನೀವು ಈಗ ರಾಮನ ತಂದೆ ದಶರಥ ಮಹಾರಾಜ, ರಾಮನ ಬಂಟ ಆಂಜನೇಯ, ರಾಮನ ತಂದೆ ದಶರಥ ಮಹಾರಾಜನ ಎಲ್ಲೂ ದೇವಸ್ಥಾನ ಇಲ್ಲ. ಎಲ್ಲಿ ಯಾವ ರೋಡಲ್ಲಿ ಹೋಗ್ಲಿ, ಯಾವ ಊರಿಗೆ ಎಂಟ್ರಿ ಆಗ್ಲಿ, ಎಲ್ಲ ಆಂಜನೇಯ ದೇವಸ್ಥಾನ ನೀವು ನೋಡ್ತಾ ಇದ್ದೀವಿ. ಯಾಕೆ ರಾಮನ ತಂದೆ ಬಿಟ್ಟು ರಾಮನ ಬಂಟನ ದೇವಸ್ಥಾನ ಮಾಡ್ತಾರೆ ಅಂದ್ರೆ, ಸಮಾಜದಲ್ಲಿ ಯಾರು ಸೇವೆ ಮಾಡ್ತಾರೆ ಸಮಾಜ ಅವ್ರನ್ನ ಕೂರಿಸ್ತಾರೆ. ಹಂಗೆ ನೀವು ಕಾಂಗ್ರೆಸ್ ಪಕ್ಷಕ್ಕೆ ನೀವೊಂದು ಆಧಾರ ಸ್ತಂಭ. ಯು ಆರ್ ದಿ ರೂಟ್. ಇಫ್ ವಿ ಫರ್ಗೆಟ್ ದಿ ರೂಟ್, ವಿ ವಿಲ್ ನಾಟ್ ಗೆಟ್ ದಿ ಫ್ರೂಟ್. What I am trying to tell the delegates from all over who have come from different parts of the country here, you should not forget. I am telling you who is Anjaneya, who is Rama's father. Wherever you go, you will find a temple of Anjaneya, not Rama's father, Rama's Banta. Because Rama is a man, Rama's Shishya Anjaneya is a sevaka. Since he sacrificed lot of things for the sake of those kingdom and fought, that is why temples all over the country is been seen. So you should feel confidence within yourself. ನಿಮ್ಗೆ ನಾನು ಏನ್ ಕೇಳ್ತಾ ಇದ್ದೀನಿ ಅಂದ್ರೆ, ಎರಡನೇ ವಿಚಾರ ಏನ್ ನಿಮ್ಮ ಹತ್ರ ಏನ್ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಅಂದ್ರೆ, ನಾವು ಸೇವಾದಳದವರು ನಾವೇನೋ ಒಂದು ಕಾಂಗ್ರೆಸ್ ಪಕ್ಷದ ನಮ್ದು ಕೊನೆ ಅಂಕ, ನಮ್ಮನ್ನ ಗುರ್ಸೋದಿಲ್ಲ, ನಮ್ಮ ಅಟೆಂಡರ್ಗಳು ಪ್ಯೂನ್ ಅಂತ ಕೆಲವರು ಇಟ್ಕೊಂಡಿದ್ದಾರೆ ಅನ್ನೋದು ನಿಮ್ಮ ತಲೆಯಿಂದ ಬರಬೇಕು, ತಲೆಯಿಂದ ತೆಗಿಬೇಕು. ನಿಮ್ಮಲ್ಲೂ ಕೂಡ ನಾಯಕತ್ವದ ಗುಣ ಇದೆ ಅಂತ ಹೇಳಿ ಇಂದಿರಾ ಗಾಂಧಿ ಅವರೇ ಸೇವಾದಳಕ್ಕೆ ತಾನೇ ಅಧ್ಯಕ್ಷತೆ ಸ್ಥಾನವನ್ನು ಉಳಿಸಿಕೊಂಡು ಈ ದೇಶದ ಪ್ರಧಾನಮಂತ್ರಿಯಾಗಿ ಅಧ್ಯಕ್ಷ ಸ್ಥಾನವನ್ನು ಉಳಿಸ್ಕೊಂಡು ಬಂದದ್ದು ಒಂದು ಇತಿಹಾಸ. ಸ್ಟಾರ್ಟಿಂಗ್ ಫ್ರಮ್ ನೆಹರು ಅದನ್ನ ಉಳಿಸ್ಕೊಂಡು ಬಂದದ್ದು ಅದು ಇತಿಹಾಸ. ಅವರು ಈ ಟೋಪಿನೇ ಹಾಕೊಂಡಿದ್ರು. ನೆಹರು, ಗಾಂಧೀಜಿಯವರ ಎಲ್ಲ ಕಾಲದ ಎಲ್ಲ ಸಮಕಾಲದ ನಾಯಕರು ಕೂಡ ಈ ಟೋಪಿ ಹಾಕೊಂಡಿದ್ರು. ಇವತ್ತು ನಮ್ಮ ಜಿ.ಸಿ. ಚಂದ್ರಶೇಖರ್ ಹೇಳ್ದಂಗೆ, ನಾನು ಅವತ್ತು 100 years ಆಫ್ ಗಾಂಧೀಜಿ ಸೆಲೆಬ್ರೇಷನ್ ನಾವೇನ್ ಮಾಡಿದವು ಬೆಳಗಾಂನಲ್ಲಿ, ಎಲ್ಲರಿಗೂ ಈ ಟೋಪಿ ಹಾಕ್ಸಿದ್ರು. ಅವ್ರು ಎಷ್ಟೇ ದೊಡ್ಡ ನಾಯಕರಾದ್ರೂ ಕೂಡ ಈ ಟೋಪಿ ಹಾಕೊಂಡೆ ಇದ್ರು. ಅಂದ್ರೆ ನಿಮಗೂ ಎಲ್ಲ ನಾಯಕರು ಸರಿಸಮಾನತೆ ಇದೆ. ಈಗ ಹರಿಪ್ರಸಾದ್ ಅವರು ರಾಷ್ಟ್ರೀಯ ಸೇವಾದಳದ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾರೆ, ಕನ್ವೀನರ್ ಆಗಿ ಕೆಲಸ ಮಾಡ್ತಾರೆ, ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟ ಬೇಕಾದಷ್ಟು ಜನ ನಾಯಕರುಗಳೆಲ್ಲ ಸೇವಾದಳದಲ್ಲಿ ಕೆಲಸ ಮಾಡ್ತಾ ಇದ್ರು. ಅವರು ಸಂಸತ್ ಸದಸ್ಯರಾಗಿಲ್ವೇ, ಎಷ್ಟೋ ಜನ MLA-ಗಳಾಗಿಲ್ವೇ, ಎಷ್ಟೋ ಜನ ಮಂತ್ರಿಗಳಾಗಿಲ್ವೇ, ಎಲ್ಲರಿಗೂ ಅವಕಾಶ ಇದೆ. ಅಂದ್ರೆ ನಾವು ಯಾರಲ್ಲಿ ಇಂಥ ಸ್ಥಳದಲ್ಲಿ ಕೂತಿರ್ತೀವಿ, ನಾವು ನಿಮ್ಮ ಬಗ್ಗೆ ಬಹಳ ದೊಡ್ಡ ಆಲೋಚನೆಯನ್ನು ಮಾಡಿ, ನೀವು ಸೇವೆಯನ್ನ ಗಮನದಲ್ಲಿಟ್ಕೊಂಡು ಸೇವೆ ಮಾಡಬೇಕು ಅಂತೇಳಿ ಈ ನಾಯಕ ಪಕ್ಷದ ಒಂದು ಆಧಾರ ಸ್ತಂಭದಲ್ಲಿ ನೀವು ಬಂದಿದ್ದೀರಿ ಅನ್ನೋದು ಫಸ್ಟ್ ನಮಗೆ ಈ ತಲೆಯಲ್ಲಿ ಇರಬೇಕು. ಆಗ ಮಾತ್ರ ಇದು ಸಾಧ್ಯ.
ಸಮಾಜದಲ್ಲಿ ನಾವೆಲ್ಲ ಹುಟ್ಟಿದ ಮೇಲೆ ಏನಾದ್ರು ಸಮಾಜ ಕೊಡ್ಬೇಕಲ್ಲ. ಈಗ ಅಳಿಲು ಸೇವೆ ಅಂತ ಹೇಳ್ತಾರೆ. ಏನ್ ಅಳಿಲು ಸೇವೆ ಅಂದ್ರೆ? ಇರುವೆಗಳ ಸೇವೆ ಅಂತ ಹೇಳ್ತಾರೆ. ಏನ್ ಇರುವೆ ಸೇವೆ? ಈಗ ಹಿಂದೂ ಧರ್ಮದಲ್ಲಿ ಇಲ್ಲಿನೂ ಅಳಿಲೂ ಕೂಡ ನಾವು ವಿವಿಧ ರೀತಿಯಲ್ಲಿ ಪೂಜೆ ಮಾಡ್ತೀವಿ. ಗಣೇಶನ ನೋಡ್ಬೇಕಾದ್ರೆ ಒಂದ್ ಕಡೆ ಸಗಣಿ ಒಂದ್ ಕಡೆ ಇರ್ತದೆ, ಒಂದ್ ಕಡೆ ಹುಲ್ಲಿರ್ತದೆ. ಅವೆರಡು ಇಟ್ಟಿದ ತಕ್ಷಣ ಪಿಳ್ಳಾರ್ತಿ ಆಗ್ತದೆ. ನೋಡಿದ್ರೆ ನೀವೇನಮ್ಮ? ಪಿಳ್ಳಾರ್ತಿ ಆಗ್ತದೆ. ಪಿಳ್ಳಾರ್ತಿ ಅಂದ್ರೇನು? ಗಣೇಶನ ಸ್ವರೂಪ ಅಂತ. ಹೆಂಗೆ ನೀವು ನನ್ನ ಕೈಲಿ ಏನೂ ಆಗೋದಿಲ್ಲ, ನಾನು ಲೀಡರ್ ಆಗೋದಿಲ್ಲ ಅಂತ ನೀವು ತಿಳ್ಕೊಳಕ್ ಹೋಗ್ಬೇಡಿ. ನೀವು MLA ಆಗ್ಬೋದು, ನೀವು ಮಂತ್ರಿ ಆಗ್ಬೋದು, ನೀವು ಚೀಫ್ ಮಿನಿಸ್ಟರ್ ಆಗ್ಬೋದು. ಯಾರ್ದು ಏನು ಪರ್ಮನೆಂಟ್ ಅಂತೂ ಇಲ್ಲ. ಸೊ ಈಗ ಬಿಜೆಪಿಲಿ ಜನಸೇವಕರು ಅಂದ್ಕೊಂಡು ತಿರ್ಗಾ ಅವ್ರದೇ ಆದಂತ ಒಂದು ತತ್ವ RSS ಎಲ್ಲ ಲೀಡರ್ಶಿಪ್ ಆಗಿ ಬೆಳೆಸ್ಕೊಂಡಿದ್ದಾರೆ. ನೀವು ನಿಮ್ಮ ಕಾನ್ಫಿಡೆನ್ಸ್ ನೀವು ಕಳ್ಕೊಳಕ್ ಹೋಗ್ಬೇಡಿ. ನಿಮ್ಮ ಕಾನ್ಫಿಡೆನ್ಸ್ ಖಂಡಿತ ನೀವು ಕಳ್ಕೊಳಕ್ ಹೋಗ್ಬೇಡಿ. ಒಳ್ಳೆ ಕಾಲ ಬರ್ತಾ ಇದೆ. ರಾಷ್ಟ್ರೀಯ ಅಧ್ಯಕ್ಷರಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಬ್ಬ ಬ್ಲಾಕ್ ಅಧ್ಯಕ್ಷರಾಗಿದ್ದವರು ಇವತ್ತು ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಾರೆ. ಒಂದು ಪರಂಪರೆಯನ್ನ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಜಿಲ್ಲಾ ಕಾಂಗ್ರೆಸ್ಗೆ ಎಷ್ಟು ಶಕ್ತಿ ಕೊಡಬೇಕು ಅಂತೇಳಿ ಈ ಹೊಸ ಒಂದು ರೂಪನ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು. ಇವತ್ತು ಕೂಡ ನಮ್ಮ ಸೆಲೆಕ್ಷನ್ ಕಮಿಟಿಲಿ, ರಾಜ್ಯ ಮಟ್ಟದ ಸೆಲೆಕ್ಷನ್ ಕಮಿಟಿ, ರಾಷ್ಟ್ರ ಮಟ್ಟದ ಸೆಲೆಕ್ಷನ್ ಕಮಿಟಿಲಿ ನಿಮ್ಮನ್ನ ನಮ್ದು ಪೇರೆಂಟ್ ಡಿಪಾರ್ಟ್ಮೆಂಟ್ ಒಳಗಡೆ ಸೇರಿಸಿ ನಿಮ್ಮನ್ನು ಕೂಡ ಆ ಸೆಲೆಕ್ಷನ್ ಕಮಿಟಿ ನಿಮ್ಮ ಧ್ವನಿ ಏನು ಅನ್ನೋದು ಈ ಸಂದರ್ಭದಲ್ಲಿ ತೆಗೆದುಕೊಂಡು ಹೋಗುವಂತ ಕಾಲ ಕೂಡ ಇವತ್ತು ನಿಮ್ಮನ್ನ ಮಹಿಳಾ ಕಾಂಗ್ರೆಸ್ ಮತ್ತು ಯೂತ್ ಕಾಂಗ್ರೆಸ್ ಮತ್ತು ವಿದ್ಯಾರ್ಥಿ ಕಾಂಗ್ರೆಸ್. ಸೊ ಅದರಿಂದ ನಿಮ್ಮ ಸೇವೆ ಬಹಳ ಗಮನದಲ್ಲಿ ನಾವು ಇಟ್ಕೊಂಡಿದ್ದೇವೆ. ನಿಮ್ಗೆ ಗೌರವನ ಕೊಡಬೇಕು. ಜಿಲ್ಲಾ ಕಾಂಗ್ರೆಸ್ ಅವರಿಗೆಲ್ಲ ಕೂಡ ಕೊಟ್ಟಿದ್ದೇವೆ. ನಿಮ್ಮಲ್ಲಿ ಹೊಸಬ್ರನ್ನು ತಯಾರು ಮಾಡಬೇಕು. ನಾವು ಮುಂದಕ್ಕೆ ಈಗ ಭಾರತ್ ಜೋಡೋ ಯಾತ್ರಾ ಸಂದರ್ಭದಲ್ಲಿ ಆ ಜಾಗದಲ್ಲಿ ಕೆಲವು ಜಾಗಗಳನ್ನ ಈಗಾಗಲೇ ನಾನು ನೋಡಿದ್ದೇನೆ. ಖರೀದಿ ಮಾಡಿಬಿಟ್ಟು ಈಗ ಮಂಗಳೂರಲ್ಲೂ ಕೂಡ ನಿನ್ನೆ ತಾನೇ ನಾನು ನಮ್ಮ ಬಳ್ಳಾರಿ ಎಲ್ಲ ನಾನು ಮಾತಾಡಿದ್ರು. ಅಲ್ಲೊಂದು 7-8 ಎಕರೆ, ಇಲ್ಲೊಂದು ಇನ್ನ ಈ ಭಾರತ್ ಜೋಡೋ ರಸ್ತೆಯಲ್ಲಿ ಒಂದು 7-8 ಎಕರೆ ಗುಡಿಸಿದ್ದೇನೆ. ಎಲ್ಲ ಮಾಡಿ ಅದೊಂದು ಟ್ರೈನಿಂಗ್ ಸೆಂಟರ್, ಪರ್ಮನೆಂಟ್ ಕಾಂಗ್ರೆಸ್ ಸೆಂಟರ್ದು ಡಿವಿಷನ್ ಒಂದೊಂದು ಸೆಂಟರ್ ಇರಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿ ನಿಮ್ಗೆ ಅದ್ರ ಜವಾಬ್ದಾರಿಯನ್ನು ನಾವು ವಹಿಸ್ತೇವೆ. ಎಕನಾಮಿಕಲಿ ಯಾವ ರೀತಿ ವರ್ಕ್ ಮಾಡಬೇಕು ಅಂತ ಕೂಡ ಈಗ ನಾನು ಆಲೋಚನೆ ನಾನು ಮಾಡ್ತಾ ಇದ್ದೇನೆ. ಈಗ 100 ಕಾಂಗ್ರೆಸ್ ಕಚೇರಿಗಳನ್ನ ಕಟ್ಟಲಿಕ್ಕೆ, ಸ್ವಂತ ಕಚೇರಿ ಕಟ್ಟಲಿಕ್ಕೆ ಈಗಾಗಲೇ ಸಿದ್ಧತೆ ಕೂಡ ನಡೀತಾ ಇದೆ. ಸದ್ಯದಲ್ಲೇ ಡೇಟ್ ಕೂಡ ಎಲ್ಲ ಕೊಡ್ತಾರೆ. ಸೊ ಈ ಹಾಲು ಇದ್ದಿದ್ದಾರೆ ನಾವಿಲ್ಲಿ ಟ್ರೈನಿಂಗ್ ಕೊಡ್ತಾ ಇರೋದು. ಈ ಹಾಲಿಲ್ಲ ಅಂದ್ರೆ ಟ್ರೈನಿಂಗ್ ಕೊಡಕ್ಕಾಗ್ತಿತ್ತು. ನಾವು ಇಲ್ಲಿ ಬಂದು ನಿಮ್ಮ ಹತ್ರ ನಾವು ಮಾತಾಡಕ್ಕಾಗ್ತಿತ್ತು. ಯಾವುದೋ ಒಂದು ಕ್ಷೇತ್ರದಲ್ಲೂ ಮತ್ತೊಂದು ಒಂದು ಚಿಕ್ಕ ಜಾಗದಲ್ಲಿ ನಾವು ಮಾಡಬೇಕಾಗಿತ್ತು. ನಾವು ಇದನ್ನೆಲ್ಲ ಬಹಳ ದೂರದ ಆಲೋಚನೆ ಇಟ್ಕೊಂಡು ಇವತ್ತು ನಾವು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಬಹುಶಃ ಹೊಸ ಬೆಳವಣಿಗೆ ನಾವು ರಾಷ್ಟ್ರದಲ್ಲಿ ನಮ್ಮ ಪಕ್ಷ ಈ ಮಟ್ಟಕ್ಕೆ ಬಂದ ಮೇಲೆ ನಾವು ಬುದ್ಧಿ ಕಲಿತಾ ಇದ್ದೀವಿ. ಈಗ ಏನೇನು ಮಾಡಬೇಕು, ನಮ್ಮ ಪಿಲ್ಲರ್ಸ್ ನ ಯಾವ ರೀತಿ ನಾವು ಬೆಳೆಸಬೇಕು ಅಂತ ಹೇಳಿ ಅದಕ್ಕೆ ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಿಗೆ ಮುಂದೊಂದು ದಿನದಲ್ಲಿ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಅವ್ರನ್ನ ಕೂಡ ಈ ಚುನಾವಣೆಯ ಪದ್ಧತಿಯಲ್ಲಿ ಬಳಸ್ಕೊಳ್ಬೇಕು ಅನ್ನೋದು ಕೂಡ ಅವ್ರ ಅಭಿಪ್ರಾಯ ಪಡಿಬೇಕು ಅಂತ ಕೂಡ ಒಂದು ಅಭಿಪ್ರಾಯ ಇದೆ. ಮೊನ್ನೆ ಘೋಷಣೆ ಮಾಡಿದ್ರು. ಅವರೇ ಬಂದು ಜಿಲ್ಲಾ ಮಟ್ಟದಲ್ಲಿ, ಇದು ರಾಜ್ಯ ಮಟ್ಟಕ್ಕೆ ಬಂದು ಜಿಲ್ಲಾ ಅಧ್ಯಕ್ಷಗಳನ್ನ ಕರೆದು ಅವರೇ ನೇರವಾಗಿ ಮಾತಾಡ್ತೀವಿ ಅಂತ ಕೂಡ ಈಗಾಗಲೇ ತಿಳಿಸಿದ್ದಾರೆ. ಅಲ್ಲೂ ಕೂಡ ದೆಹಲಿಯಲ್ಲಿ ಕರೆಸಿ ಈಗಾಗಲೇ ಮಾತುಕತೆಯನ್ನ ಮಾಡಿದ್ದಾರೆ. ಸೊ ತಮಗೆ ಮಾನಸಿಕವಾದಂತ ಧೈರ್ಯ ಇರಬೇಕು. ನನಗೆ ವಿಶ್ವಾಸ ಇದೆ. ಐ ಹ್ಯಾವ್ ಕಾನ್ಫಿಡೆನ್ಸ್. ಯಾರು ಏನಾದ್ರು ಕೂತ್ಕೊಳ್ಳಿ, ಕೆಲವ್ರಿಗೆ ಅಯ್ಯೋ ನಾವು ಬರೋಕ್ ಆಗುದಿಲ್ಲ ಅಂತ ಕೆಲವರು ಮನಸ್ಸಿಗೆ ಮಾತಾಡ್ತಾ ಇರ್ಬೋದು. ಕೆಲವು MLAಗಳಿಗೆ ನಮ್ಗೆ ಡೆವಲಪ್ಮೆಂಟ್ ಆಗ್ತಾ ಇಲ್ಲ ಅನ್ನೋದು. ಪ್ರತಿ ಕುಟುಂಬಕ್ಕೂ ಕೂಡ ಏನು ನಾವು 52,000 ಕೋಟಿ ರೂಪಾಯಿ ಅಷ್ಟು ಕೊಡ್ತಾ ಇದ್ದೀವಿ, ಆರ್ಥಿಕವಾದಂತ ಡೆವಲಪ್ಮೆಂಟ್ ಅಲ್ವೇ ಅದು. ಅವರ ಬದುಕಿನಲ್ಲಿ ಏನು ನಾವು ಒಂದು ಜೀವಕ್ಕೆ ಒಂದು ಶಕ್ತಿ ಕೊಡ್ತಾ ಇದೀವಿ ತಾನೆ. ಬದುಕಿದ್ರೆ ತಾನೆ ಏನು ಆರೋಗ್ಯಕರವಾಗಿ ಅವರಿಗೆ ಆರ್ಥಿಕವಾದಂತ ಶಕ್ತಿ ಇದಿರ್ತಾನೆ, ಬದುಕಿದಿರ್ತಾನೆ, ಮಿಕ್ಕಿದೆಲ್ಲ. ಸೊ ವೈಯಕ್ತಿಕವಾಗಿ ನಾವು ಅವನ್ನ ಬದುಕಿಸೋಂತ ಕೆಲಸ, ಕುಟುಂಬವನ್ನ ಉಳಿಸೋಂತ ಕೆಲಸ ಇವತ್ತು ನಾವೆಲ್ಲ ಸೇರಿ ನಾವು ಮಾಡ್ಕೊಂಡು ನಾವು ಬರ್ತಾ ಇದ್ದೀವಿ. ಸೊ ನಮ್ಮ ದೇಶಕ್ಕೆ, ನಮ್ಮ ಪಕ್ಷಕ್ಕೆ ಒಂದು ಆಧಾರ ಸ್ತಂಭ. ನೀವು ಆಧಾರ ಸ್ತಂಭ.
ನೀವು ತಲೆ ಕೆಡಿಸ್ಕೊಳ್ಳೋದು ಬೇಡ, ನೀವು ಧೈರ್ಯವಾಗಿ ಮಾಡಿ. ನಾನು ಇನ್ನೊಂದು ರಾಮಚಂದ್ರ ಅವ್ರು ನಾನೊಂದು ಮಾತು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನೀವೊಂದು ಟೀಮ್ ಮಾಡಿ ಪ್ರತಿ ಜಿಲ್ಲೆಗೂ ಹೋಗಿ, ನೀವು ಸೇವಾದಳದವರಲ್ಲ, ಬೇರೆ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಹೆಣ್ಮಕ್ಳಿದ್ದಾರೆ, ಗಂಡು ಮಕ್ಕಳಿದ್ದಾರೆ, ಅವ್ರಿಗೆ ನೀವೇನು ಒಂದು ರೆಗ್ಯುಲರ್ ಈ ನಿಮ್ಮ ಪ್ರತಿ ಸಂದರ್ಭದಲ್ಲೂ ಕೂಡ ನೀವು ಅವ್ರಿಗೆ ಟ್ರೈನಿಂಗ್ ಕೊಡಬೇಕು. ಅವ್ರಿಗೆ ಏನು ಧ್ವಜ ಯಾವ ರೀತಿ ಮಾಡಬೇಕು, ಬೇರೆ ರಾಷ್ಟ್ರಗೀತೆ ಯಾವ ರೀತಿ ಹೇಳ್ಬೇಕು, ರಾಷ್ಟ್ರ ಧ್ವಜದ ಬಗ್ಗೆ ಏನು ತಿಳುವಳಿಕೆ ಕೊಡಬೇಕು, ಸೇವಾ ಒಂದೇ ಮಾತರಂ ಯಾವ ರೀತಿ ಆಡಬೇಕು, ಇದೆಲ್ಲ ಕೂಡ ನೀವು ಅವ್ರಿಗೆ ಬೇರೆಯವ್ರಿಗೆ ಟಿವಿ ಮಾಡಬೇಕು. ನೀವು ಅದನ್ನು ಮಾನಿಟರ್ ಮಾಡಬೇಕು. ಆಗ ಅವ್ರಿಗೆ ಅದ್ರ ಬೆಲೆ ಏನು ಅಂತ ಗೊತ್ತಾಗ್ತದೆ. ರಾಷ್ಟ್ರ ಧ್ವಜಕ್ಕೆ ಏನು ಗೌರವ ಕೊಡಬೇಕು, ಒಂದೇ ಮಾತರಂ ಏನಿರಬೇಕು, ರಾಷ್ಟ್ರ ಇದನ್ನು ಏನೇನು ಕೆಲವು ವಿಚಾರಗಳಿದೆ, ನೀವೇನು ಪದ್ಧತಿ ಇಟ್ಕೊಂಡಿದ್ದೀರಿ, ಆಗ ನಿಮ್ಮ ಜೊತೆಗೆ ಅವ್ರು ಇನ್ವಾಲ್ವ್ ಆಗಬೇಕು. ಆಗ ನೀವು ಮಾತ್ರ ಸ್ಟೇಜ್ ಮೇಲೆ ಕೂತ್ಕೊಳ್ಳೋದು, ಅವ್ರು ಬಂದು ಸ್ಟೇಜ್ ಮೇಲೆ ಇದನ್ನ ಮಾಡಬೇಕು. ಇದಕ್ಕೆ ನೀವು 4 ಜನ ಇರಬೇಕು, ಅವರು 4 ಜನ ಇರಬೇಕು. ಅದನ್ನ ಮಿಕ್ಸ್ ಅಂಡ್ ಮ್ಯಾಚ್ ನೀವು ಶುರು ಮಾಡಿ. ಯಾಕೆಂದ್ರೆ ಈ ಲೀಡರ್ ಇಸ್ ಒನ್ ಕ್ರಿಯೇಟ್ ಲೀಡರ್ಸ್, ನಾಟ್ ಫಾಲೋವರ್ಸ್. ಹಂಗೆ ಅವರು ಕೂಡ ಇಡಬೇಕು, ಅವರು ಕೂಡ ಈ ಪದ್ಧತಿಯನ್ನ ಅವರು ಉಳಿಸ್ಕೊಂಡು ಹೋಗ್ಬೇಕು. ಅದಕ್ಕೆ ತಾವೆಲ್ಲ ತಯಾರು ಮಾಡಬೇಕು. ಸೊ ದೇಶದ ಭದ್ರತೆಗೋಸ್ಕರ ಹುಟ್ಟಂತ ಒಂದು ಸೇವಾದಳ ನಮ್ಮ ಈಗಾಗಲೇ ನೆಹರೂರವರಿಂದ ಪ್ರಾರಂಭ ಆಗಿ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಇವತ್ತು ನಾವು ಈ ಅಧ್ಯಕ್ಷ ಸ್ಥಾನವನ್ನ ಈ ದೇಶದಲ್ಲಿ ಉಳಿಸ್ಕೊಂಡು ನಾವು ಬಂದಿದ್ದೇವೆ. ಸೊ ಈಗಾಗಲೇ ನಮ್ಮ ಜನರಲ್ ಸೆಕ್ರೆಟರಿ, ನಮ್ಮ ವರ್ಕಿಂಗ್ ಪ್ರೆಸಿಡೆಂಟ್ ಹೇಳಿದಂಗೆ, ನಾನು ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಯಾರ್ಯಾರಿಗೆ ಎಲ್ಲೆಲ್ಲಿ ಅಕಾಮಡೇಟ್ ಮಾಡಕ್ ಸಾಧ್ಯ ಅನ್ನೋದು ಕೂಡ ನಾನು ಗಮನದಲ್ಲಿ ಇಟ್ಕೊಂಡು ಅದ್ರ ಬಗ್ಗೆ ಆಲೋಚನೆಯನ್ನು ನಾವು ಮಾಡ್ತಾ ಇದ್ದೇವೆ. ಸೊ ಚಿಂತೆ ಮಾಡೋದು ಬೇಡ, ನಿಮ್ಮನ್ನ ಕೂರಿಸುವಂತ ಕೆಲಸ ಮಾಡ್ತೀವಿ. ನಿಮ್ಗೆ ಬಹಳ ಗೌರವ ಇದೆ ಕೆಲವು ನಡ್ಕೊಳ್ಳುವಂತ ನಾಯಕರಿಗೂ ಕೂಡ ನಾನು ಗಮನಿಸಿದ್ದೇನೆ. ಅದಕ್ಕೆ ಸೂಕ್ತ ಕಾಲದಲ್ಲಿ ಸೂಕ್ತ ಸಂದೇಶವನ್ನು ಕಳಿಸುವಂತ ಕೆಲಸ ಕೂಡ ನಾವು ಮಾಡ್ತೇವೆ. ನಾವು ಚಿಂತೆ ಮಾಡೋದು ಬೇಡ. ನಾವು ಬೂತ್ ಮಟ್ಟಕ್ಕೆ ಈಗ ಸೇವಾದರೀಗ ಸೋಷಿಯಲ್ ಮೀಡಿಯಾ ಶುರು ಮಾಡಿದ್ವಿ. ಸೋಷಿಯಲ್ ಮೀಡಿಯಾలో ನಿಮ್ಮಲ್ಲೂ ಕೂಡ ಒಂದೊಂದು ತಾಲೂಕಿಗೆ ಒಂದು 5 ಜನ ತಯಾರು ಮಾಡಬೇಕು. ಅವರು ಬೂತ್ ಮಟ್ಟಕ್ಕೆ ಹೋಗ್ಬೇಕು. ನಾನು ಯೂತ್ ಕಾಂಗ್ರೆಸ್ ಅವ್ರಿಗೆ ಹೇಳಿದ್ದೇನೆ, ಮಹಿಳಾ ಕಾಂಗ್ರೆಸ್ ಹೇಳಿದ್ದೇನೆ. ಈಗ ಡಿಜಿಟಲ್ ಯೂತ್ ಬಹಳ ದೊಡ್ಡದಾಗಿದೆ. ಇಲ್ಲಿ ಏನು ಈ ಕಾರ್ಯಕ್ರಮ ನಡೀತಾ ಇದೆ, ನೀವೆಲ್ಲ ಪ್ರತಿ ತಾಲೂಕು ಕೂಡ ಹೋಗ್ಬೇಕು, ವೈರಲ್ ಆಗ್ತಾ ಇರ್ಬೇಕು. ಒಳ್ಳೇದು ಮಾತಾಡಿರ್ಲಿ, ಏನೇ ಮಾತಾಡಿರ್ಲಿ, ಚರ್ಚೆ ಆಗ್ಲಿ, ತಪ್ಪೇನಿಲ್ಲ. ತಪ್ಪು ಮಾಡಿದಾಗ ನಾವೆಲ್ಲ ತಿದ್ಕೊಳ್ಳೋಣ. ಸೊ ಅದರಿಂದ ರೆಗ್ಯುಲರ್ ಆಗಿ ಕ್ಯಾಂಪ್ ಮಾಡಲಿಕ್ಕೆ ಈಗಾಗಲೇ ನಮ್ಮ ಪಕ್ಷದಲ್ಲಿ ನಾನು ಕೂಡ ಇದ್ರ ಬಗ್ಗೆ ಒಂದು ಒಳ್ಳೆ ಆಧಾರ ಸ್ತಂಭವನ್ನು ಮಾಡಿಕೊಡ್ಬೇಕು ಅನ್ನೋ ದೃಷ್ಟಿಯಿಂದನೇ ಇವತ್ತು ಅನೇಕ ನಮ್ಮ ಪಕ್ಷದ ಆಸ್ತಿಗಳನ್ನ ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ. ಸೊ ನನ್ನ ಅವಧಿಯಲ್ಲೇ ಈ ಟ್ರೈನಿಂಗ್ ಸೆಂಟರ್ಗೆ ಜಾಗಗಳನ್ನ ಗುರ್ಸಿ ಅದ್ರ ಮುಂದಕ್ಕೆ ಒಂದು ಫೌಂಡೇಶನ್ಸ್ ಆಗುವಂತ ಕೆಲಸವನ್ನು ನಾನು ಮಾಡಲಿಕ್ಕೆ ಎಲ್ಲ ತಯಾರು ಕೂಡ ನಾನು ಮಾಡಿಕೊಂಡಿದ್ದೇನೆ. ಬಹುಶಃ ಈ ಒಂದು ನಮ್ಮ ಸರ್ಕಾರದ ಅವಧಿಯಲ್ಲಿ ಆ ಕೆಲಸ ಆಗ್ತದೆ. ಎರಡನೇದು, ಮತ್ತೆ ಈ ರಾಜ್ಯದಲ್ಲಿ ನಿಮ್ಮದೇ ಸರ್ಕಾರ ಬರ್ತದೆ, ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ ಅಂತ ಮಾತನ್ನ ಹೇಳಿ ನಿಮ್ಮೆಲ್ಲರೂ ಕೂಡ ಶುಭ ಹಾರೈಸಿ, ಐ ಥ್ಯಾಂಕ್ ಆಲ್ ದಿ ಲೀಡರ್ಸ್, social media team who has come from all over the country. I wish you all the best. You should always think that you are the leaders. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.